ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ನಿಮ್ಮ ರೈತ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂತ ಹೇಳಿದ್ರೆ, ನಾವು ಬಂದುಬಿಟ್ಟು ನಮ್ಮ ಹತ್ತಿ ಹೊಲಕ್ಕೆ ಗೊಬ್ಬರನಾದರೆ ಹಾಕ್ತಾಯಿದ್ದೀವಿ. ನಾವು ಹಾಕ್ತಿರೋ ಗೊಬ್ಬರ ಯಾವ್ಯಾವುದು ಮತ್ತು ಅದರಿಂದ ಯಾವ್ಯಾವ ಪೋಷಕಾಂಶಗಳು ನಮ್ಮ ಹತ್ತಿ ಬೆಳೆಗಾದ್ರೆ ದೊರೀತೇವೆ ಅಂತ ಸಂಪೂರ್ಣ ಮಾಹಿತಿ ಕೊಡ್ತೀನಿ. ವಿಡಿಯೋನಾದರೆ ತಪ್ಪದೆ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ನಾವು ನಮ್ಮ ಹತ್ತಿ ಹೊಲಕ್ಕೆ ಹಾಕ್ತಿದ್ದ ಗೊಬ್ಬರ ಯಾವುದಪ್ಪ ಅಂತ ಹೇಳಿದ್ರೆ ಸುರಕ್ಷಾ ಅವರ ಸಾಯಿಲ್ ಕಂಡೀಷ್ನರ್ ಅಂತ. ಇದು ಏನಪ್ಪ ಕೆಲಸ ಮಾಡುತ್ತಂತ ಹೇಳಿದ್ರೆ, ಇದು ಸಾಯಿಲ್ ಕಂಡೀಷ್ನರ್ ಆಗಿರೋದ್ರಿಂದ ಅಂದರೆ ಮಣ್ಣಿನ ಸುಧಾರಕ ಆಗಿರೋದ್ರಿಂದ ನಮ್ಮ ಹತ್ತಿ ಬೆಳೆಯ ಮಣ್ಣೇನಾದರೂ ತುಂಬ ಬಿಗಿಯಾಗಿ ಮತ್ತು ಗಟ್ಟಿಯಾಗಿ ಇದ್ದರೆ ಮೃದುವಾಗಿ ಬೇರಿಗೆ ಅನುಕೂಲ ಆಗುವಂತೆ ಮಾಡುತ್ತದೆ. ಮತ್ತು ಇನ್ನೊಂದೇನಪ್ಪ ಮಾಡುತ್ತಂತ ಹೇಳಿದ್ರೆ, ನಮ್ಮ ಬೆಳೆಯಲ್ಲಿ ಪೋಷಕಾಂಶಗಳು ಕಡಿಮೆಯಾಗಿದ್ದರೆ ಮಣ್ಣಿನಿಂದ ಆ ಬೆಳೆಗೆ ಪೋಷಕಾಂಶಗಳನ್ನಾದರೆ ಪೂರೈಸುತ್ತದೆ. ನೀರು ಮಣ್ಣಿನಲ್ಲಿ ಹಿಗ್ಗಲು ಮತ್ತು ಸರಿಯಾಗಿ ಉಳಿಯಲಾದರೆ ಕೆಲಸ ಮಾಡುತ್ತದೆ. ಮತ್ತು ಉತ್ತಮ ಬೇರುಗಳ ವ್ಯವಸ್ಥೆಯಿಂದ ಗಿಡದ ಒಟ್ಟಾರೆ ಬೆಳವಣಿಗೆಗಾದರೆ ಇದು ಸಹಾಯ ಮಾಡುತ್ತದೆ. ಮತ್ತು ಇವಾಗ ಗೊತ್ತಾಗಿರ್ಬೋದು ಈ ಸುರಕ್ಷಾ ಏನು ಕೆಲಸ ಮಾಡುತ್ತೆ ಅಂತೇಳಿ. ಮತ್ತು ಇದರ ಜೊತೆಗೆ ಇನ್ನೊಂದು ಯಾವುದಪ್ಪ ನಾವು ಹಾಕಿರೋದಂತೇಳಿದ್ರೆ DAP ಅಂತ. ಇದರಲ್ಲಿ NPK ಬಂದುಬಿಟ್ಟು 18-46-0 ಇರುತ್ತೆ. ಇದರಲ್ಲಿ N ಬಂದುಬಿಟ್ಟು 18 ಅಂದರೆ ಸಾರಜನಕ 18 ಇರೋದ್ರಿಂದ ಹತ್ತಿ ಗಿಡದ ಎಲೆ ಮತ್ತು ಕಾಂಡ ಹಸಿರು ಬೆಳವಣಿಗೆಗಾದರೆ ಸಹಾಯ ಮಾಡುತ್ತದೆ. ಮತ್ತು P ಅಂದರೆ ರಂಜಕ 46% ಇರೋದರಿಂದ ಇದು ನಮ್ಮ ಬೆಳೆಯಲ್ಲಿ ಬೇರುಗಳ ಬೆಳವಣಿಗೆ ಮತ್ತು ಹೂ ಕಾಯಿಗಳ ಬೆಳವಣಿಗೆಗಾದರೆ ಸಹಾಯ ಮಾಡುತ್ತದೆ. ಇವೆರಡು ಏನು ಕೆಲಸ ಮಾಡ್ತಾವಂತ ಇವಾಗ ಗೊತ್ತಾಗಿರ್ಬೋದು. ಮತ್ತು ಇಲ್ಲಿ ನೋಡ್ತಿರ್ಬೋದು ಎರಡು ಮಿಶ್ರಣ ಮಾಡಿದಾಗ ಯಾವ ರೀತಿ ಕಾಣಿಸ್ತಾ ಇದೆ. ನಾವು ಈ ಗೊಬ್ಬರವನ್ನು ಎಷ್ಟು ಪ್ರಮಾಣದಲ್ಲಿ ಹತ್ತಿ ಹೊಲಕ್ಕೆ ಹಾಕಿರೋದಂತೇಳಿದ್ರೆ ಸುರಕ್ಷಾ ಅಂದರೆ ಸಾಯಿಲ್ ಕಂಡೀಷ್ನರ್ 2 ಚೀಲ ಹಾಕಿದ್ದೀವಿ ಮತ್ತು DAP 2 ಚೀಲ ಹಾಕಿದ್ದೀವಿ. ಈ 4 ಚೀಲವನ್ನು 2 ಎಕರೆಕ್ಕೆ ಆದರೆ ನಾವು ಹಾಕಿದ್ದೀವಿ. ಮತ್ತು ಇದೇ ರೀತಿ ರೈತರಿಗೆ ಉಪಯೋಗವಾಗುವಂಥ ವಿಡಿಯೋ ಆದರೆ ಹಾಕ್ತಾ ಇರ್ತೀನಿ. ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಆದರೆ ಮಾಡ್ಕೊಂಡು ಬಿಡಿ. ಮತ್ತು ಇದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ಭೇಟಿ ಆಗೋಣ. ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.